ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತಾಡೋದು ಭಾರತದಲ್ಲೇ ಅತ್ಯಂತ ಪವಿತ್ರವಾದ ಮತ್ತು ಶಕ್ತಿಶಾಲಿ ಸ್ಥಳಗಳಲ್ಲಿ ಒಂದಾದ ತಿರುಪತಿ ತಿರುಮಲ ದೇವ. ಕಲ್ಪನೆ ಮಾಡಿ, ನೀವು 7 ಬೆಟ್ಟಗಳ ಮಧ್ಯದಲ್ಲಿ ನಿಂತಿದ್ದೀರಾ. ಸುತ್ತಲೂ ಹಸಿರು, ತಂಪಾದ ಗಾಳಿ ಮತ್ತು ಗೋವಿಂದ ಗೋವಿಂದ ಎಂಬ ಘೋಷಣೆಗಳು ಕೇಳಿಸ್ತಿವೆ. ಪುರಾಣಗಳ ಪ್ರಕಾರ ಒಂದು ಸಮಯದಲ್ಲಿ ಭೂಮಿಯ ಮೇಲೆ ಅಶಾಂತಿ ಹೆಚ್ಚಾದಾಗ ಶ್ರೀ ಮಹಾವಿಷ್ಣು ಭೂಲೋಕಕ್ಕೆ ಬಂದು ವೆಂಕಟೇಶ್ವರನಾಗಿ ತಿರುಮಲದಲ್ಲಿ ವಾಸ ಮಾಡಿದರು. ಅವರು ಇಲ್ಲಿ ವಾಸಿಸುವುದಕ್ಕೆ ಕಾರಣ ಭಕ್ತರ ಕಷ್ಟಗಳನ್ನು ವೆಂಕಟೇಶ್ವರ ಸ್ವಾಮಿಯನ್ನು ಕಲಿಯುಗದ ದೇವರು ಎಂದು ಕರೆಯುತ್ತಾರೆ. ಯಾಕೆಂದರೆ ಈ ಯುಗದಲ್ಲಿ ಅವರ ದರ್ಶನ ಮಾಡಿದರೆ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ. ತಿರುಮಲ ದೇವಸ್ಥಾನವು 7 ಬೆಟ್ಟಗಳ ಮೇಲೆ ಇದೆ. ಈ ಬೆಟ್ಟಗಳು ಆದಿಶೇಷನ 7 ತಲೆಗಳನ್ನು ಪ್ರತಿನಿಧಿಸುತ್ತವೆ. ಅದಕ್ಕಾಗಿಯೇ ಇದನ್ನು 7 ಹಿಲ್ಸ್ ಎಂದು. ಪ್ರತಿದಿನ ಲಕ್ಷಾಂತರ ಭಕ್ತರು ಇಲ್ಲಿ ಬರ್ತಾರೆ. ಕೆಲವರು ಕಾಲ್ನಡಿಗೆಯಲ್ಲಿ ಮೆಟ್ಟಲು ಹತ್ತುತ್ತಾರೆ. ಸಾವಿರಾರು ಮೆಟ್ಟಿಲುಗಳನ್ನು ಏರುತ್ತಾ ಗೋವಿಂದ ಎಂದು ಕೂಗುತ್ತಾ ಹೋಗುವುದು ಅದೇ ಒಂದು ಆಧ್ಯಾತ್ಮಿಕ ಅನುಭವ. ಒಮ್ಮೆ ನೀವು ದೇವಸ್ಥಾನದ ಒಳಗೆ ಪ್ರವೇಶಿಸಿದರೆ ಒಂದು ವಿಭಿನ್ನ ಶಾಂತಿ ನಿಮ್ಮನ್ನು ಆವರಿಸುತ್ತದೆ. ದೇವರ ಮುಖವನ್ನು ನೋಡಿದ ಕ್ಷಣ ನಿಮ್ಮ ಮನಸ್ಸಿನ ಎಲ್ಲಾ ಚಿಂತೆಗಳು ಮಾಯವಾಗುತ್ತವೆ. ಇಲ್ಲಿ ದೊರೆಯುವ ಲಡ್ಡು ಪ್ರಸಾದವು ವಿಶ್ವಪ್ರಸಿದ್ಧದ್ದ. ಈ ಲಡ್ಡುವನ್ನು ಸ್ವೀಕರಿಸುವುದು ಒಂದು ಆಶೀರ್ವಾದವೆಂದು ಭಕ್ತರು ನಂಬುತ್ತಾರೆ. ತಿರುಮಲ ದೇವಸ್ಥಾನವು ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದು. ಭಕ್ತರು ತಮ್ಮ ಶಕ್ತಿಗೆ ತಕ್ಕಂತೆ ದೇಣಿಗೆ ನೀಡುತ್ತಾರೆ. ಕೆಲವರು ಚಿನ್ನ, ಕೆಲವರು ತಮ್ಮ ಕೂದಲನ್ನೇ ಅರ್ಪಿಸುತ್ತಾರೆ. ಹೌದು, ಇಲ್ಲಿ ಮೂಡಿನ ಸಮರ್ಪಣೆ ಎಂಬ ಒಂದು ವಿಶೇಷ ಸಂಪ್ರದಾಯ ಇದೆ. ಭಕ್ತರು ತಮ್ಮ ಕೂದಲನ್ನು ದೇವರಿಗೆ ಅರ್ಪಿಸಿ ತಮ್ಮ ಅಹಂಕಾರವನ್ನು ತ್ಯಜಿಸುತ್ತಾರೆ. ಪ್ರತಿದಿನ ಇಲ್ಲಿ ನಡೆಯುವ ಪೂಜೆಗಳು ತುಂಬಾ ವೈಭವಶಾಲಿ. ಸುಪ್ರಭಾತ ಸೇವೆಯಿಂದ ಆರಂಭವಾಗಿ ರಾತ್ರಿ ಏಕಾಂತ ಸೇವೆಯೊಂದಿಗೆ ಮುಗಿಯುತ್ತದೆ. ಈ ದೇವಸ್ಥಾನವು ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ, ಇದು ಒಂದು ಅನುಭವ, ಒಂದು ಭಾವನೆ. ನೀವು ಎಷ್ಟು ಬಾರಿ ಬಂದರೂ ಪ್ರತಿ ಬಾರಿ ಹೊಸ ಅನುಭವ ಸಿಗುತ್ತದೆ. ತಿರುಮಲಕ್ಕೆ ಹೋಗುವುದಂದ್ರೆ ದೇವರನ್ನು ಭೇಟಿ ಮಾಡುವುದಷ್ಟೇ ಅಲ್ಲ, ನಿಮ್ಮನ್ನೇ ನೀವು ಕಂಡುಕೊಳ್ಳುವುದು. ನೀವೊಮ್ಮೆ ತಿರುಪತಿಗೆ ಹೋಗಿ ದರ್ಶನ ಮಾಡಿದರೆ ಜೀವನದಲ್ಲಿ ಒಂದು ವಿಶೇಷ ಶಾಂತಿ ಸಿಗುತ್ತದೆ. ಅದಕ್ಕಾಗಿಯೇ ಜನರು ಎಷ್ಟು ದೂರದಿಂದಲಾದರೂ ಇಲ್ಲಿ ಬರ್ತಾರೆ. ಕೊನೆಯಲ್ಲಿ ಒಂದು ಮಾತು: ಗೋವಿಂದ ಎಂದರೆ ನಂಬಿಕೆ, ಭಕ್ತಿ ಮತ್ತು ಶಾಂತಿ.